ಎಂತ ಅಂತ ಹೇಳುದು, ನಾನು ಮೊದಲು ಹೇಗಿದ್ದೆ ಹಕ್ಕಿ ತರ ಹಾರಾಡ್ಕೊಂಡಿದ್ದೆ. ಓ ಇದೊಂದು ಗಂಡಸಿನ ಮದುವೆಯಾಗಿ ಯಾಕಾದ್ರೂ ಮದುವೆ ಆದ್ಲು ಅಂತ ಅನ್ಸಿಬಿಟ್ಟಿದೆ. ಪರಿಸ್ಥಿತಿ ಬಂತಲ್ಲ. ಅಯ್ಯೋ ಇವ್ರ ಮದುವೆಗಿಂತ ಮೊದಲು ಏನ್ ಹೇಳಿದ್ದು? ಅಯ್ಯೋ ಕಸ ಗುಡಿಸ್ತೇನೆ, ಪಾತ್ರೆ ತೊಳಿತೇನೆ, ಅಡಿಗೆ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತ ಹೇಳಿದ್ದು. ಕೆಲಸ ಸಂಪೂರ್ಣ ಮಾಡ್ತೇನೆ ನನ್ನ ಹತ್ರ ಹೇಳಿದೆ. ಎಂತ ಕೆಲಸ ಮಾಡ್ಲಿಕ್ಕೆ ಇವ್ರ ಮನೆಗೆ ಬರುದಿಲ್ಲ. ಎಂತ ಕೆಲಸ ಮಾಡುದಿಲ್ಲ. ಎಂತ ಕೆಲಸ ಮಾಡುದು ಸಾಯಿ ಮನೆಗೆ ಬಂದ್ರಲ್ವ ಅವರು. ಆಗ ಮನೇಲಿ ಒಬ್ಳು ಹೆಂಡತಿ ಇದ್ದಾಳೆ, ಅವಳು ಹೇಗಿದ್ದಾಳೋ ಏನೋ ಒಂದು ಸಾಮಾನ್ಯ ಜ್ಞಾನವೂ ಇಲ್ಲ ಅವ್ರಿಗೆ. ಯಾವ ಜೊತೆ ಕಳಿಸ್ಬಾರದು ಏನ್ ನಾನು ಗೊತ್ತು, ಯಾಕಾದ್ರೂ ಅವ್ರ ಮದುವೆ ಆದ್ಲು ಅಂತ ಅನ್ಸಿಬಿಟ್ಟಿದೆ. ಇವತ್ತು ಬರ್ಲಿ ನೋಡು, ಅವ್ರ ಮನೆಗೆ ಬರ್ತಾರೆ ಇವತ್ತು. ಅಲ್ಲ ತಲೆ ಬಿಸಿ ಆಗ್ತಿರ್ತದ. ಅಯ್ಯೋ ಮದುವೆ ದೂಡಿ ಕೊಲ್ತೀಯಾ? ನೋವಾಯ್ತಾ? ಇಲ್ಲ ಸಾಯಿಲ್ಲ. ಸ್ವಲ್ಪ ಸುಮ್ಮನೆ ಇರಿ ನೀವು. ಏನು ನಿಮ್ಗೊಂದು ಮನೇಲಿ ಹೆಂಡತಿ ಇದ್ದಾಳೆ ಅಂತ ನಿಮ್ಗೆ ಏನಾದ್ರು ಗೊತ್ತುಂಟ ನಿಮ್ಗೆ? ಎಂತ ಮಾತಾಡ್ತಿ ಹುಚ್ಚರಾಗೆ? ಏನು ಹುಚ್ಚರಾಗಿ? ಅದು ಗೊತ್ತಿಲ್ಲದೆ ಮನೆ ಬರ್ತಿದ್ದು ನಾನೀಗ. ಏನು ಮನೆ ಬಂದೆ ಯಾಕೆ? ಹೆಂಡತಿದ್ದಾಳೆ ಅಂತಲೇ ಬಂದದ್ದು. ಒಳಗ ಸ್ವಲ್ಪ ಸುಮ್ಮನೆ ಇರಿ ನೀವು. ಏನ್ ಮನೆಗೆ ಬರೋ ಹೊತ್ತ ಇದು? ಒಂದ್ ಮನೆ ಬರ್ಲಿಕ್ಕೆ ಹೊತ್ತು ಗೊತ್ತಿಲ್ವಾ ನಿಮ್ಗೆ? ಗೊತ್ತಿದ್ದದ್ದು. ಇದು ಯಾವ ಹೊತ್ತು? ಮಧ್ಯಾಹ್ನ. ಈ ನೋಡು ಬಿಸಿಲು ಬಂದ್ಕೊಂಡು ನೀವು. ಅಯ್ಯೋ ಈಗ ಬಿಸಿಲು ಹೋಗ್ಬಾರ್ದು ಮರತಿ. ಮತ್ತೆ ಬಿಸಿಲು ಬಹಳ ಅಪಾಯ. ಸ್ವಲ್ಪ ಸುಮ್ಮನೆ ಇರಿ ನೀವು. ಈಗ ಮನೆಗೆ ಬರ್ಲಿಕ್ಕೆ ಬೇಗ ಹೋಗ್ಬೇಕು ಕೆಲಸಕ್ಕೆ. ಬಾ ಒಳಬ ಕೆಲಸ. ಸ್ವಲ್ಪ ಸುಮ್ಮನೆ ಇರಿ ನೀವು. ಒಂದು ಮನೆ ಬರ್ಲಿಕ್ಕೆ ನಿಮ್ಗೆ ಹೊತ್ತು ಗೊತ್ತಿಲ್ವಾ? ಬೆಳಿಗ್ಗೆ ಕೆಲಸ ಮಾಡಿ ರಾತ್ರಿಗೆ ಮನೆಗೆ ಬರುದಪ್ಪ. ಯಾರು ಉಳಿದ ಎಲ್ಲ ಗಂಡಸರು ಹಾಗೆ. ನಾನು ಹಾಗೆ ಬರ್ಬೇಕಂತ ಹೇಳುದು. ನೀವು ಹಾಗೆ ಬರ್ಬೇಕು. ನಿನಗೆ ವಿಷಯ ಗೊತ್ತಿಲ್ಲ ಅಂತ ಆಯ್ತು. ಏನು? ನಮಗೆ ರಾತ್ರಿ ಬರುವಾಗಿಲ್ಲ. ಯಾಕೆ? ರಾತ್ರಿ ಕೆಲಸ ಶುರುವಾಗಿದೆ ಈಗ. ಏ ದೇವರೇ, ನಿಮಗೆ ರಾತ್ರಿ ಕೆಲಸವ? ಬೆಳಗ್ವರೆಗೂ ಸೋತಿಲ್ಲ ಮರ ಐತಿ, ಹೇಳ್ರು ಸುಖ ಇಲ್ಲ. ಹಾಗಾಗಿ ರಾತ್ರಿ ಬರುವಾಗಿಲ್ಲ, ಹಗಲೇ ಬಂದೇನಾರು ಬಿಟ್ರೆ ಸ್ವಲ್ಪ ಸುಮ್ಮನೆ ಇರಿ ನೀವು. ನೀವೊಂದು ಕೆಲಸ ಮಾಡಿ. ನೀವು ರಾತ್ರಿ ಕೆಲ್ಸಕ್ಕೆಲ್ಲ ಹೋಗುದು ಬೇಡ. ನೀವೊಂದು ಕೆಲಸ ಮಾಡಿ. ನೀವು ಯಜಮಾನ್ರ ಹೇಳಿ ನೀವು ಒಂದು 4 ದಿವಸ ಬಿಡುವು ತಕೊಳ್ಳಿ, ನಾವೆಲ್ಲರೂ ತಿರುಗ್ಲಿಕ್ಕೆ ಹೋಗುವ. ಮದುವೆ ಆಗಿ ಇಷ್ಟು ದಿವಸ ಆಯ್ತು, ನೀವು ಏನಾದ್ರೂ ನನ್ನ ಕರ್ಕೊಂಡು ಹೋಗಿದ್ದು ಉಂಟಾ? ಅದಿಲ್ಲ. ಮತ್ತೆ ಬಿಡು ತಗೊಂಡು ಬರುದಾ? ಒಂದು 4 ದಿವಸ ನೀವು ಬಿಡುವು ತಕೊಳ್ಳಿ. ನಾ ಬಿಡು ಕೇಳುದಾ? ಹೌದು. ಹೋಗ್ತೇವೆ. ಯಾಕೆ? ಯಾರಿಗಾದ್ರೂ ಬಿಡು ಕೊಡ್ತಾರೆ ಮರ ಐತಿ, ನಂಗೊಂದು ಬಿಡು ಕೊಡೋದಿಲ್ವೇ? ಏನು ನಮ್ಮಲ್ಲಿ ವ್ಯವಸ್ಥೆ ನಿಮ್ಗೆ ಗೊತ್ತಿಲ್ಲ. ಏನದು? ಈಗ ನಮಗೆ ಸಂಬಳವ ವೇತನ ಎಲ್ಲ ಕೊಡುವುದು ಮಹಾರಾಜು ಅಂದ್ರೆ ಯಜಮಾನ್ರೆ. ಹೌದು. ಖರ್ಚು ವೆಚ್ಚ ಎಲ್ಲ ಅವ್ರು ಹಾಕುದು. ಇಂಥವ್ರಿಗೆ ಇಂಥ ಕೆಲಸ ಅಂತೇಳಿ ಬರ್ದು ಹಾಕೋರು ಬೇರೆ ಪುಣ್ಯ ಹಾಕ್ಬಿಡ್ತಾರೆ. ಯಾರು ಮೇಸ್ತ್ರಿಗಳ? ಹಾಗಲ್ಲ, ಅದು ನೋಡಿಕೊಳ್ಳು ಹೊಣೆಗಾರಿಕೆ ಇದ್ದವರು ಅಂತ. ಹೊಣೆಗಾರಿಕೆ ಇಂಥವ್ರು ಇಂಥದ್ದೇ ಮಾಡ್ಬೇಕು ಅಂತೇಳಿ ಬರ್ದು ಹಾಕುವುದು ಅಲ್ಲ. ಮತ್ತೆ ಬಿಡುವು ಕೊಡುವುದು ಅವ್ರು ಬೇರೆಯವರು. ಆ ಮನುಷ್ಯನ ವಿಷಯ ನಿಂಗೆ ಗೊತ್ತಿಲ್ಲ. ಏನವರು ಉಳಿದೊತ್ತಿ ಎಲ್ಲರತ್ರ ನಗಾಡ್ತಿರ್ತರು, ಎಲ್ಲ ಮಾಡ್ತರು. ಯಾವನಾರು ಬಿಡು ಕೇಳಲಿಕ್ಕೆ ಬರ್ತ ಅಂತ ಗೊತ್ತಾದ ತಕ್ಷಣ ಅಷ್ಟೊತ್ತರ ನಗಾಡ್ತಿದ್ದ ಮನುಷ್ಯನ ಮುಖ ಭಾವನೆ ಬದಲಾವಣೆ. ಗಂಭೀರದಲ್ಲ, ಗಂಭೀರ ಹೇಗಂತಿರ್ತದೆ. ಆಮೇಲೆ ಈ ಪಾಪದ ಮಕ್ಕಳು ಪಾಪ ಮನೆಗೆ ಹೋಗ್ಲಿಕ್ಕೆ ಆಗದೆ ಬಿಡು ತಕೊಂಡು ಹೋಗು ಅಂತೇಳಿ ಹತ್ರ ಹೋಗು. ಈಗ ಮಾಡ್ತಾರೆ ಅವ್ರಿಗೆ ಗೊತ್ತಾಗ ಅಲ್ಲಿಂದ ಗೊತ್ತಾಯ್ತು ಅವ್ರಿಗೆ ಇಂಥದಕ್ಕೆ ಬರ್ತಾವ ಅಂತೇಳಿ. ಹತ್ತತ್ರ ಬರಲ್ಲ ಹೇಗೆ ಮಾಡ್ಕೊಂಡು ಅಂದಾಗ ಬಂದ್ರೆ ಪಾಪ ಮಕ್ಕಳು ಹ್ಯಾಕ್ ಬಿಡು ಕೇಳೋದು ಅಂತ ಹೇಳ್ಬೇಕಂದ್ರೆ ವಿಷಯ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಒಮ್ಮೆ ನಾನು ಬಿಡು ಕೇಳಲಿಕ್ಕೆ ಹೋದ್ರು ಸಾಕು, ಅಯ್ಯೋ ಅವ್ರ ಉಪದ್ರ ನೋಡುದು ಬೇಡ. ಏನು ನಾನು ಅವನು ಬಿಡಬೇಕಲ್ಲ ಮರ ಈ ತಾಪತ್ರ ಉಂಟು ಬಿಡು ಕೊಡಿ. ಅದ ನಿಮಗೆ ಬಿಡು ಕೊಡು, ನೀವು ಬಿಡು ಕೊಡು. ಸಾಧ್ಯವೇ ಇಲ್ಲ. ಹೌದು ಹಾಗೆ. ಅವಳ ತಲೆಬಿಸಿ ಅಪ್ಪ ಹೇಗೆ ಮಾಡ್ತಾರೆ ಅಂತ ಹೇಳಿ ನೀವು ನಾವು ಬಿಡು ಕೊಡುದ ಯಾವ ನೀವು ಬಿಡು ತಕೊಂಡು ಹೋಗುದು ಒಂದೇ, ನಾವು ಬಿಡು ತಕೊಂಡು ಹೋಗುದು ಒಂದೇ ಬಿಟ್ರು. ಹೌದಾ? ಹೇಗೆ ಬಿಡು ಕೇಳ್ಬಹುದು? ನನ್ನನ್ನು ಅವ್ರಿಗೆ ಹೋಸ್ಕೊಂಡ್ಬಿಡ್ತಾರೆ ಅವರು. ಸಾಧಾರಣ ಮನುಷ್ಯ ಅಲ್ಲ, ಹಾಗಾಗಿ ಬಿಡು ಕೊಡುವುದಿಲ್ಲ, ಅವ್ರು ಕೇಳುವಾಗೂ ಇಲ್ಲ. ಹಾಗಂತ ನಮಗೆ ಬಿಡು ಕೊಡುದಿಲ್ಲದ ಮನುಷ್ಯ ಅವ್ರು ಮಾತ್ರ ಬಿಡು ತಕೊಂಡು ಹೋಗಿದ್ದಾರೆ ಅಂತೇಳಿ ಯಾರಿಗೆ ಗೊತ್ತಾಗುದಿಲ್ಲ. ಗೊತ್ತಾಗುದು ಯಾವಾಗ? ಅವ್ರು ಬರುವ ಹೊತ್ತಿಗೆ ಅವ್ರು ಬರ್ಲಿಲ್ವಾ ಆವತ್ತು ನೀವು ಬಿಡುವಂತ ನಮ್ಗೆ ಗೊತ್ತಾಗ್ಬೇಕು. ಅಲ್ಲಿವರೆಗೆ ಅವ್ರು ಬಿಡುವಂತ ಯಾರು ಹೇಳುವುದಿಲ್ಲ. ಮತ್ತೆ ಹೌದಾ? ಮಹಾರಾಜು ಯಜಮಾನ್ರು ಹೇಳುವುದಿಲ್ಲ, ಅವನು ಇವತ್ತು ಬಿಡುವಂತ ಹೇಳುವುದೇ ಇಲ್ಲ. ಅವರು ಬುದ್ಧಿವಂತರು. ಯಾಕೆ? ರಗಳೆ ಅದು ಆಯ್ತು ಅಂತೇಳಿ. ಹಾಗಾಗಿ
ಬಿಡು ಕೇಳುವಾಗಿಲ್ಲ ಬರುವಾಗಿಲ್ಲ. ಹೌದಾ? ಒಂದ್ ಕೆಲಸ ಮಾಡಿ. ಏನು? ನೀವು ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋದು ಬೇಡ. ಅದಕ್ಕೆ ನೀವು ಆ ರಾತ್ರಿ ಕೆಲಸ ಬಿಡಿ. ಅಂದ್ರೆ ನೀವ್ ಇನ್ಮೇಲೆ ಕೆಲ್ಸಕ್ಕೆ ಹೋಗೋದು ಬೇಡ, ನೀವು ಮನೇಲಿರಿ. ಈ ಉದ್ಯೋಗ ಬಿಡಿ, ಬೇರೆ ಕೆಲಸ ಮಾಡಿ. ಬಾಯ್ ಮುತ್ಯ ಬೇರೆ ಹೇಳಿದ್ರೆ ಮುಸುಡಿ ಬಿಡ್ತೀನಿ ಹೇಳ್ಕೊಂಡು ಈಗ ಹೇಳ್ತೇನೆ ಸುಮ್ಮನಿದ್ದೆ. ಕೆಲಸ ಬಿಡಿ ನೀವು. ಈ ಕೆಲಸ ಬಿಡು ಅಂತ ಹೇಳೋದೇನು? ಹೌದು. ಯಾವುದೇ ಕಾರಣಕ್ಕೂ ಬಿಡು ಪ್ರಶ್ನೆ ಇಲ್ಲ. ಯಾಕೆ? ನನ್ನ ಕೊನೆ ಉಸಿರುವರೆಗೂ ಈ ಕ್ಷೇತ್ರದಿಂದ ದುಡಿಯುವ ನಾನು. ಹೌದಾ? ಏನದು? ಮತ್ತು ಒಂದು ನಿಂತಿರುತ್ತು, ನಾನು ಈ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗ ಮಾಡಿದ್ರೆ ಸಂಪಾದನೆ ಆಗ್ತಿತ್ತು ಗೊತ್ತಿಲ್ಲ. ಆದ್ರೆ ಒಂದು ತಿಳ್ಕೊ, ಸಂಪಾದನೆ ಆಗ್ಬಹುದು, ಹಣ ಬರ್ಬಹುದು, ಶ್ರೀಮಂತಿಗೆ ಬರ್ಬಹುದು, ಏನೇ ಬರ್ಬಹುದು, ಏನೇ ಆಗ್ಬಹುದು. ಆದ್ರೆ ಇಲ್ಲಿದ್ದಂತ ನೆಮ್ಮದಿಯು ಅಲ್ಲ ಇಷ್ಟು ಜನ ಅಭಿಮಾನಿಗಳು ಅಲ್ಲಿ ಸಿಗುವುದಿಲ್ಲ. ಹಾಗಾಗಿ ಎಲ್ಲಿಯೂ ಸಿಗದಿರುವಂತ ಪ್ರೀತಿ ಕೊಡೋದು ಯಾವ್ದು ಗೊತ್ತುಂಟ? ಈ ಕ್ಷೇತ್ರ. ಈ ಕ್ಷೇತ್ರವನ್ನು ಯಾರು ಸಹಕರಿಸ್ತಾರೋ ಅಲ್ಲ ಏನು ಏನು ಪ್ರೋತ್ಸಾಹ ನೀಡ್ತಾರೋ ಅವರಿಂದ ಬರುವಂತ ಪ್ರೀತಿ ಉಂಟು ನೋಡು, ಅದು ಎಲ್ಲೂ ಸಿಗುವುದಿಲ್ಲ. ಹಾಗಾಗಿ ಈ ಉದ್ಯೋಗ ಬಿಡುವ ಪ್ರಶ್ನೆ ಇಲ್ಲ. ಎಂತ ಹೆಸರಿಂದ ಬೇಸರ ನಿಮ್ಮ ಬಗ್ಗೆ ಏನು? ನಾವು ರಾತ್ರಿ ನಿದ್ದೆ ಬಿಟ್ಟು ಬರುವವರು ಎಷ್ಟು ಕಷ್ಟ ಬರ್ತೇವೆ, ಯಾಕೆ ಬರ್ತೇವೆ ನೀವು ಆಲೋಚನೆ ಮಾಡುವುದೇ ಇಲ್ಲ. ನಾವು ಮನೆ ಬಂದ ತಕ್ಷಣ ನಿಮ್ದು ರಗಳೆ ಶುರುವಾಯ್ತು, ಅದಿಲ್ಲ ಇದಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ. ಒಂದು ತಿಳ್ಕೊ, ಈ ಕ್ಷೇತ್ರದಿಂದ ಯಾವನೇ ಇರಲಿ ಅವನಿಗೆ ಎಷ್ಟೇ ಕಷ್ಟ ಆದ್ರೂ ಅವನ ಹೆಂಡತಿಯ ಮಕ್ಕಳಿಗೆ ಯಾವ ರೀತಿಯ ಅನ್ಯಾಯ ಮಾಡುವುದಿಲ್ಲ. ಅದು ನಿಮ್ಗೆ ಗೊತ್ತಿಲ್ಲ ಕೆಲ ಹೆಂಗಸರಿಗೆ ಅಷ್ಟೇ. ನಾವೆಷ್ಟು ಗೋಳ ಪಡ್ತೇವೆ, ಎಷ್ಟು ಕಷ್ಟ, ಎಲ್ಲೆಲ್ಲಿ ಹೋಗ್ತೇವೆ, ಏನು ಕತೆ, ಅದು ಯಾವುದನ್ನೂ ಅವ್ರಿಗೆ ಹೇಳದೆ ಅವ್ರಿಗೆ ನೋವಾಗಬಾರ್ದು ಅಂತೇಳಿ ನಾವು ಕಷ್ಟಪಡ್ತೇವೆ. ನೀವು ಮನೇಲಿ ತಿಳ್ಕೊಳ್ಬೇಕು. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಜೊತೆಗೆ ನೀವು ಮದುವೆ ಆಗೋ ಮೊದಲು ನನ್ನ ಅಪ್ಪನ ಹತ್ರ ಏನ್ ಹೇಳಿದ್ರಿ ನೀವು? ನಿಮ್ಗೆ ಏನ್ ಕಡಿಮೆ ಮಾಡಿದ್ದೆ ಮರಕ್ಕೆ? ಏನೇನು ಉಂಟಂತ ಬೇಕಲ್ಲ ಇಲ್ಲಿ? ನನ್ನ ಅಪ್ಪನ ಹತ್ರ ಏನ್ ಹೇಳಿದ್ರಿ? ಏನ್ ಹೇಳಿದ್ದೆ? ಮನೆ ಮೇಲೆ ಅಂಗಡಿ ಉಂಟು, ಮನೆ ಕೆಳಗೆ ತೋಟ ಉಂಟು ಅಂತ ಹೇಳಿದಲ್ವ ನೀವು? ಅದು ಅವತ್ತಲ್ಲ ಇವತ್ತು ಹೇಳುತ್ತೆ. ನನ್ನ ಮನೆ ಮೇಲೆ ಅಂಗಡಿ ಇದ್ದದ್ದು ಹೌದು, ಮನೆ ಕೆಳಗೆ ತೋಟ ಇದ್ದದ್ದು ಹೌದು. ಉಂಟು. ತೋಟಕ್ಕೆ ಕಾಲ ಮುರಿದ್ರೆ ಅಂಗಡಿಗೂ ಸಾಲ ಕೇಳ್ತಾರೆ. ಮತ್ತೆ ಯಾರ್ಯಾರ್ದು ಅಂಗಡಿ ಯಾರ್ಯಾರ್ದು ತೋಟ? ನಮ್ದಲ್ಲ, ತೋಟ ಇದ್ದದ್ದು ಹೌದು, ಮನೆ ಅಂಗಡಿ ಇದ್ದದ್ದು ಹೌದು, ನಮ್ದಲ್ಲ ಅಷ್ಟೇ. ಹೋಗ್ಲಿ, ನಾನು ಅವತ್ತೇ ನಮ್ಮ ಹೇಳ್ತೇನೆ, ಮನೆ ಮೇಲೆ ಅಂಗಡಿ ಉಂಟು, ಮನೆ ಕೆಳಗೆ ತೋಟ ಉಂಟು, ನಂದು ಅಂತ ಹೇಳಿದ್ನ ಹೇಳದಲ್ಲ. ಯಾರದ್ದು? ಮದುವೆಗೆ ಇಷ್ಟು ವರ್ಷ ಆಯ್ತು, ನನ್ಗೆ ಏನಾದ್ರು ಒಂದು ತಂದು ಕೊಟ್ಟಿದ್ದು ಉಂಟ ನೀವು? ಏನ ಒಂದು ಏನಾದ್ರೂ ತಂದು ಕೊಟ್ಟಿದ್ದೀರಾ? ನೀ ಹೀಗೆ ಮಾಡಿದ್ರೆ ಒಂದಾಗುದು ಹೇಗೆ? ಎಂತ ಒಂದೂ ಆಗುದಿಲ್ಲ. ಹೌದು, ನೀವು ಈಗ ರಾತ್ರಿ ಕೆಲ್ಸಕ್ಕೆ ಹೋದ್ರೆ ಕರ್ಮ ಅದು ರಾತ್ರಿ ಆಗ್ಬೇಕು ಅಂತಿಲ್ಲ. ಆದವ್ರಿನ್ನು ಮಾಡಿದ್ರೆ ನೀವು ಅದೆಲ್ಲ ಮಾಡಿ ನನಗೆ ಏನಾದ್ರು ತಂದು ಕೊಟ್ಟಿದ್ದೀರಾ ಅದು ಹೇಳಿ. ಆಯ್ತಪ್ಪ, ಸರಿ. ನಿನಗೆ ಏನ್ ಬೇಕೆ? ನಂಗೊಂದು ಅವಲಕ್ಕಿ ಸರ ಬೇಕು. ಅವಲಕ್ಕಿ ಸರ? ಅಯ್ಯೋ, ಇಲ್ಲಿ ಬಾರೆ ನಿಜವಾಗಿ ನನಗೆ ಬಹಳ ಸಂತೋಷ ಆಯ್ತು. ಯಾಕಂತ ನೀ ಏನೋ ಕೇಳ್ತೀನಿ ನಾನು ತಿಳ್ಕೊಂಡಿದ್ದು. ಅವಲಕ್ಕಿ ಸರ ಒಂದಲ್ಲ, ಒಂದು 100 ಮಾಡ್ಕೊ. ನಾಳೆ ಬರೋ ಒಂದು ಗೋಣಿ ಚೀಲ ಅವಲಕ್ಕಿ ಬರ್ತದೆ. ಒಂದು ಕೆಲಸ ಮಾಡ, ಸ್ವಲ್ಪ ನೀರಿಗೆ ಹಾಕಿಟ್ಕೊ, ನೆಂದ್ರೆ ಸುರುಕ್ ಒಳ್ಳೇದಾಗ್ತದೆ. ಹಾಗೆ ಸುರುತ್ತೆ ಮಾಡ ಅಷ್ಟೇ. ಇನ್ನು ಕಾಡ್ಬೇಕು ಅಂದ್ರೆ ಆಲೂಗಡ್ಡೆ ತರ್ತೇವೆ, ಆ ಸಲ ನೋಡಿ ಹಾಕು. ಹೌದು, ಅದು ಗುಮ್ಮಡಿಗೆ ಅಂತ ಕೊಡ್ತೇನೆ, ಗುಮ್ಮಡಿಗೆ ಸಲ ಹಾಕಿ ಏನು ಬೇಕಂತ ಕೊಡ್ತೇನೆ. ಆಯ್ತಾ? ಎಂತ ಅವಲಕ್ಕಿ ಅಂತ ಹೇಳಿದ್ರು? ಎಂತ ಸರ? ಎಂತ? ಚಿನ್ನದ ಅವಲಕ್ಕಿ ಸರ ಬೇಕು ಅಂತ ಹೇಳಿದ್ದು. ಯಾಕದ? ಚಿನ್ನದ ಅವಲಕ್ಕಿ ಸರ. ಚಿನ್ನದ ಚೂರ್ನ ಕಾಣದ ಎಷ್ಟು ವರ್ಷ ಆಯ್ತು? ಚಿನ್ನು ಅಂತ ಚಿನ್ನ ಸುಮ್ಮನೆ ಅಂತದ ಮುತ್ಯರೆಲ್ಲ ಹಾಕೊಂಡು ಸುಳ್ಳು ಹೇಳ್ಬೇಡಿ. ಯಾವ್ದ? ನಂದ ಭಾಗವತರದ ಅದಲ್ಲ. ನಂಗೆ ಮದುವೆ ಬಿಟ್ರೆ ತಿರುಗಿ ಕೊಡ್ಲೇ ಇಲ್ಲ. ಇಲ್ಲಿ ನನ್ನ ತಲೆ ಬಿಸಿ ನನಗೆ, ನಿಮ್ಗೊಂದು ಬೇರೆ. ಏನ್ ಬೇರೆ? ಏನ್ ತಲೆ ಬಿಸಿ? ಸ್ವಲ್ಪ ಸುಮ್ಮನೆ ನೀವು ಇಲ್ಲಿ. ಇಲ್ಲ, ನಮ್ಮ ತಲೆ ಬಿಸಿ ಏನಂತ ಕೇಳಿ ನೀವು ಮೊದಲು. ನಿಮ್ಗೆ